ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅನ್ಕೋತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತು ಗುರುವಾರದ ಬ್ಲಾಗನ್ನು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಆಲ್ಮೋಸ್ಟ್ 11:30 ಆಗ್ತಾ ಬಂತು. ಸೊ ಡೈಲಿ ಬ್ಲಾಗಲ್ಲಿ ಡೈಲಾಗ್ ಒಂದು ಇದ್ದೇ ಇರುತ್ತೆ, ನಿಮ್ಮೆಲ್ಲರೂ ವೆಲ್ಕಮ್ ಮಾಡೋದು. ಆಮೇಲೆ ಯಾವ ಟೈಮಿಗೆ ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಅಂತೇಳಿ ಇದು ಡೈಲಿ ಬ್ಲಾಗಲ್ಲಿ ನಾನು ಹೇಳುವಂಥ ಡೈಲಾಗ್. ಸೊ ಯಾರು ಬೇಜಾರು ಮಾಡಬೇಡಿ. ಸೊ ಅದು ಹೇಳಿ ಅದೇ ಅಭ್ಯಾಸ ಆಗಿದೆ. ಸ್ಟಾರ್ಟ್ ಇಂಟ್ರು ಯಾವ ಥರ ಕೊಡಬೇಕು ಅಂತಲೇ ಗೊತ್ತಾಗಲ್ಲ, ಸ್ಟಾರ್ಟಿಂಗಲ್ಲಿ ಅದೇ ಬರುತ್ತೆ. ಸೊ ಬೇಜಾರು ಯಾರು ಮಾಡಬೇಡಿ. ಸೊ ಇವಾಗ ಮನೆ ಕೆಲಸ ಎಲ್ಲ ಆಗಿದೆ. ಇವಾಗ ಸ್ನಾನ ಎಲ್ಲ ಮಾಡ್ಕೊಂಡು ಬಂದಿದ್ದೀನಿ. ಇವತ್ತೊಂದು ಮದುವೆ ಇದೆ. ನಮ್ಮದು ಹಳೆಯ ನೇಬರ್ ಇದ್ದಾರೆ. ಇಲ್ಲೇನು ಓದು ಸಿಗ್ತಾ ಇದೆ. ಓಕೆ, ನಮ್ಮ ಹಳೆಯ ನೇಬರ್. ಸೊ ಅವರು ಮಗಳಿಗೆ ಮದುವೆ ಇವತ್ತು. ಅಲ್ಲಿ ಹೋಗಬೇಕು. ಬೇಗನೆ ಹೋಗೋಣ ಅಂದ್ಕೊಂಡ್ವಿ, ಒಂದು 12 o'clock ಆಗುವಾಗ ಹೋಗೋಣ ಅಂತೇಳಿ. ಬಟ್ ಮಕ್ಕಳು ಸ್ಕೂಲಿಗೆ ಹೋಗಿದ್ದಾರೆ. ಸೊ ಅವ್ರು ಬಂದಾದಮೇಲೆ ಅವ್ರನ್ನೂ ಕರ್ಕೊಂಡು ಹೋಗೋಣ ಅಂತೇಳಿ ಒಂದು ಗಂಟೆ ಅಷ್ಟೊತ್ತಿಗೆ ಹೋಗೋಣ ಅಂತೇಳಿ. ಸೊ ಅಷ್ಟೊತ್ತಿಗೆ ಮಾವನಿಗೂ ಮಧ್ಯಾಹ್ನದ ಅಡುಗೆ ಏನಾದರೂ ರೆಡಿ ಮಾಡ್ಕೋಬೇಕು. ಸೊ ಅದನ್ನು ಮಾಡ್ತೀನಿ. ಹಾಗೆಯೇ ಸ್ವಲ್ಪ ಮಳೆ ಬಂತು. ಆವಾಗಲೇ ಮಳೆನೂ ಹೋಯಿತು. ಸ್ವಲ್ಪ ಬಂದಿರೋದು. ನಾನು ಬಟ್ಟೆ ಮೇಲ್ಗಡೆ ಒಣಗೋದಕ್ಕೆ ಹಾಕಿದ್ದೆ. ಬಟ್ ಮಳೆ ಬಂತು ಅಂತೇಳಿ ತೆಗೆದೆ. ಬಟ್ ಮಳೆನೇ ಹೋಗ್ಬಿಡ್ತು. ಬಟ್ ಇವಾಗ ಹಾಕಲ್ಲ ಒಣಗೋದಕ್ಕೆ. ನೋಡೋಣ, 3-4 ಗಂಟೆ ಆಗುವಾಗ ಮುಂದ್ಗಡೆ ಬಿಸಿಲು ಬರುತ್ತೆ. ಸೊ ಅಲ್ಲಿ ಬಿಸಿಲು ಬಂದರೆ ಅಲ್ಲಿ ಹಾಕೋತೀನಿ, ಇಲ್ಲಾಂದರೆ ನಾಳೆನೇ ಒಣಗೋದಕ್ಕೆ ಹಾಕ್ತೀನಿ. ಇವಾಗ ಮೇಲ್ಗಡೆ ರ್ಯಾಕಲ್ಲಿ ಹಾಕಿದ್ದೀನಿ. ಸೊ ಅಲ್ಲೇ ಇರಲಿ ಇವಾಗ. ಸೊ ಇವತ್ತಿನ ಬ್ಲಾಗಿಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಏನೆಲ್ಲ ಆಗುತ್ತೆ ಅದೆಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮದುವೆ ಹೋಗೋದಿದೆ. ಸೊ ಅಲ್ಲಿ ಏನಾಗುತ್ತೆ ನೋಡೋಣ, ಏನೇನಾಗುತ್ತೋ ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವಾಗಂತೂ ಡೈಲಿ ವೀಡಿಯೋಸ್ ಹಾಕೋತಾ ಇದ್ದೀನಿ. ಪ್ಲೀಸ್ ಎಲ್ಲರೂ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆಗೂ ಶೇರ್ ಮಾಡಿ. ಸೊ ನೋಡೋಣ ಏನಾಗುತ್ತೆ ಅಂತೇಳಿ. ಇಲ್ಲಿ ಮಕ್ಕಳನ್ನ ವೆಯ್ಟ್ ಮಾಡ್ತಾ ಇದ್ದೆ. ಮಕ್ಕಳಿನ್ನೂ ಬಂದಿಲ್ಲ. ಸೊ ಅಷ್ಟೊತ್ತಿಗೆ ಅಜಾನು ಆಯಿತು. ಅವ್ರು ಬರೋ ಅಷ್ಟೊತ್ತಿಗೆ ನಮಾಜ್ ಮಾಡ್ಕೊಳ್ಳೋಣ ಅಂತೇಳಿ ಇವಾಗ ನಮಾಜಿಗೆ ಹೋಗ್ತಾ ಇದ್ದೀನಿ. ಹಾಗೆಯೇ ಮಕ್ಕಳದು ಬಟ್ಟೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ, ಐರನ್ ಹಾಕಿ. ಬೆಳಿಗ್ಗೆ ಸ್ಕೂಲಿಗೆ ಹೋಗುವಾಗಲೇ ಹೇಳಿದರು, ನನಗೆ ಹಬ್ಬಕ್ಕೆ ತೆಗೆದಿರುವಂತಹ ಜೀನ್ಸ್ ಇದೆಯಲ್ವ, ಸೊ ಅದನ್ನೇ ಕೊಡು ಅಂತೇಳಿ. ಸೊ ಅದಕ್ಕೋಸ್ಕರ ಅದಕ್ಕೆಲ್ಲ ಐರನ್ ಎಲ್ಲ ಹಾಕಿ ಇಟ್ಟಿದ್ದೀನಿ. ಸೊ ಇವಾಗ ಮಕ್ಕಳನ್ನ ವೆಯ್ಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಅರ್ಜೆಂಟ್ ಇದ್ದಾಗ ಮಕ್ಕಳು ಬರೋದೇ ಲೇಟು. ಸೊ ಯಾವಾಗಲೂ 12:35 12:40ಗೆ ಬರ್ತಾರೆ. ಬಟ್ ಇವತ್ತು ಸ್ವಲ್ಪ ಲೇಟ್ ಆಯಿತು, 12:55 ಆಗಿಬಿಟ್ಟಿತ್ತು. ಸೊ ಫೈನಲಿ ಇವಾಗ ಹೇಗೂ ರೀಚ್ ಆಗಿದ್ದಾರೆ ಮನೆಗೆ. ಸೊ ಅವ್ರ ಹತ್ರ ಬೇಗ ರೆಡಿಯಾಗಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ಬೇಗ ರೆಡಿ ಹೋಗಿ ಅಲೀಜಾ ಶಾರ್ಟ್ ಆಗಿದೆ. ಬೇಗ ರೆಡಿ ಹೋಗಿಡ ಪೆರ್ನಾಲೊಂದು ಪೆಂಡೆದು. ಹಾಂ, ಬೇಗ ರೆಡಿ ಹೋಗು, ಬೇಗ ರೆಡಿ ಅವರು. ಸೊ ಇವಾಗ ಬೇಗ ಅವ್ರನ್ನ ರೆಡಿ ಮಾಡಿಸಿದ್ದೀನಿ. ಇಬ್ಬರೂ ರೆಡಿ ಆಗಿದ್ದಾರೆ ಇವಾಗ. ಸೊ ಇವಾಗ ಹೋಗಬೇಕು. ಅಮ್ಮನ ಮನೆ ಹತ್ರ ಹೋಗ್ತೀನಿ. ಅಲ್ಲಿ ಅಮ್ಮನೂ ತಂಗಿನೂ ಬರ್ತಾರೆ. ಸೊ ಅಲ್ಲಿಂದ ಆಟೋದಲ್ಲಿ ಹೋಗೋಣ ಅಂತೇಳಿ. ಸೊ ಇವಾಗ ಹೋಗ್ತಾ ಇದ್ದೀವಿ. ಮಾವನಿಗೆ ಊಟ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಹೇಳಿದ್ದೀನಿ ಅವ್ರ ಹತ್ರ ಆದಷ್ಟು ಬೇಗ ಬರೋದಕ್ಕೆ ಟ್ರೈ ಮಾಡ್ತೀನಿ. ಸ್ವಲ್ಪ ಲೇಟ್ ಆದರೆ ಊಟ ಮಾಡ್ಕೊಳ್ಳಿ ಅಂತೇಳಿ. ಸೊ ಎಲ್ಲನೂ ರೆಡಿ ಮಾಡಿ ಕೊಟ್ಟಿಟ್ಟಿದ್ದೀನಿ ಅವರಿಗೆ. ಟೇಬಲಲ್ಲೇ ಇಟ್ಟಿದ್ದೆ. ಸೊ ಇವಾಗ ಹೋಗೋಣ ಅಂತೇಳಿ. ಅವರು ಬರ್ತೀರಂತ ಕೇಳಿದೆ. ಬಟ್ ಅವರು ಬರಲ್ಲ ಅಂತ ಹೇಳಿದರು. ಆಮೇಲೆ ಅವರು ಮಲಗ್ತೀನಿ ಅಂತಂದ್ರೆ. ಸೊ ಅದಕ್ಕೋಸ್ಕರ ಅವ್ರನ್ನ ಬಿಟ್ಟೇ ಬಂದೆ. ಇವಾಗ ನಾನು ಹೋಗ್ತಾ ಇದ್ದೀನಿ. ಯಾಕೆಂದರೆ ನಮ್ಮ ಹಳೆಯ ನೇಬರ್ಸ್ ಇದ್ದಾರಲ್ವ, ಅವ್ರದ್ದು ಮಗಳದ್ದು ಮದುವೆ. ಸೊ ಹಾಗಾಗಿ ಹಳೆಯ ನೇಬರ್ಸ್ ಎಲ್ಲ ತುಂಬ ಜನ ಸಿಗ್ತಾರಲ್ವ. ಸೊ ಅಲ್ಲಿ ಸ್ವಲ್ಪ ಆದರೂ ಲೇಟ್ ಆಗೇ ಆಗುತ್ತೆ. ಎಷ್ಟೇ ಬೇಗ ಬರೋದಕ್ಕೆ ಟ್ರೈ ಮಾಡಿದ್ರೂ ಲೇಟ್ ಆಗುತ್ತೆ. ಸೊ ಹಾಗಾಗಿ ಇವಾಗ ಮದುವೆ ಮನೆಗೆ ರೀಚ್ ಆಗಿದ್ದೀವಿ. ಒಬ್ಬೊಬ್ಬರೇ ಸಿಗ್ತಾಯಿದ್ರು ನಮ್ಮ ಅಮ್ಮನಿಗೆ ಮಾತಾಡ್ಸೋಕ್ಕೆ. ಫಸ್ಟಿಗೆ ಯಾವಾಗಲೂ ಮದುವೆಗೆ ಹೋದರೆ ಫಸ್ಟಿಗೆ ಹುಡುಗಿನ ನೋಡ್ತೀವಿ, ಆಮೇಲೆ ಊಟ ಮಾಡ್ಕೋತೀವಿ, ಆಮೇಲೆ ಮಾತಾಡೋದಕ್ಕೆ ನಿಂತ್ಕೋತೀವಿ. ಬಟ್ ಈ ಸಲ ಈ ಮದುವೆ ಹೋದಾಗ ಆ ಥರ ಅಲ್ಲ, ಎಲ್ಲರೂ ಸಿಕ್ಕಿದ್ರು. ತುಂಬ ಜನ ಹಳೇ ನೇಬರ್ಸ್ ನಮ್ಮದು. ಸೊ ಅವರೆಲ್ಲ ಸಿಕ್ಕಿದ್ರು. ಸೊ ಅವ್ರ ಜೊತೆ ಎಲ್ಲ ಮಾತಾಡಿ ಸೊ ಇವಾಗ ಫಸ್ಟಿಗೆ ಊಟ ಮಾಡೋಣ ಅಂತೇಳಿ ನಮಗೆ 2 ಕಡೆಯಿಂದನೂ ಕರೆದಿದ್ರು. ಹುಡುಗನ ಕಡೆಯಿಂದನೂ ಕರೆದಿದ್ರು, ಹುಡುಗಿ ಕಡೆಯಿಂದನೂ ಕರೆದಿದ್ರು. ಹುಡುಗನ ಕಡೆಯಿಂದ ಅಂದರೆ ನನ್ನ ತಂಗಿ ಇದ್ದಾಳೆ ಕೊನೆಯವಳು, ಅವಳದು ಮಾವಂದು ಅಣ್ಣಂದು ಮಗ ಹುಡುಗಿ ಅದೇ ಹೇಳಿದಲ್ಲ ನಮ್ಮ ಹಳೆ ನೇಬರ್ ಇದ್ದಾರಲ್ವ ಅವ್ರದ್ದು ಮಗಳು. ಸೊ ಹಾಗಾಗಿ 2 ಕಡೆಯಿಂದನೂ ಪರಿಚಯನೂ ಇದೆ. ಹಾಗೆಯೇ 2 ಕಡೆಯಿಂದನೂ ಕರೆದಿದ್ರು. ಹಾಗಾಗಿ ತುಂಬ ಜನ ಸಿಕ್ಕಿದ್ರು ಮಾತಾಡೋದಕ್ಕೆ. ಸೊ ಅವ್ರ ಜೊತೆ ಎಲ್ಲ ಮಾತಾಡಿ ಊಟ ಎಲ್ಲ ಮಾಡಿಕೊಂಡು ಇವಾಗ ಹುಡುಗಿ ನೋಡೋಕ್ಕೆ ಬಂದಿದ್ದೀವಿ. ಯಾವಾಗಲೂ ಫಸ್ಟಿಗೆ ಬರ್ತೀವಿ, ಅವರಂದ್ರು ಬೇಗ ಊಟ ಮಾಡ್ಕೊಳ್ಳಿ ಅಂತೇಳಿ. ಸೊ ಅದಕ್ಕೋಸ್ಕರ ಊಟ ಎಲ್ಲ ಮಾಡ್ಕೊಂಡು ಇವಾಗ ಹುಡುಗಿನ ನೋಡ್ಕೊಳ್ಳೋದಕ್ಕೆ ಬಂದಿದ್ದೀವಿ. ಸೊ ಹಾಗೆಯೇ ಈ ಅಜ್ಜಿ ಇದ್ದಾರಲ್ವ, ನಾವು ಚಿಕ್ಕವರಿದ್ದಾಗ ತುಂಬ ಅವ್ರ ಹತ್ರ ನಾವು ಕೂತ್ಕೋತಾ ಇದ್ದಿದ್ದು, ಮಾತಾಡ್ತಾ ಇದ್ದಿದ್ದು. ಚಿಕ್ಕವರಿದ್ದಾಗ ಮಕ್ಕಳು ಅಜ್ಜಿರ ಜೊತೆ ಜಾಸ್ತಿ ಅಲ್ವಾ. ಮಾಶಾಲ್ಲ ಇವಾಗಲೂ ಚೆನ್ನಾಗೇ ಇದ್ದಾರೆ. ಸ್ವಲ್ಪ ನೆನಪಲ್ಲೇ ಇದೆ. ಸ್ವಲ್ಪ ಸ್ಟ್ರೆಂತ್ ಇರುತ್ತಲ್ವ, ಅದು ಕಮ್ಮಿ ಆಗಿದೆ, ವಯಸ್ಸಾಗಿದೆಯಲ್ವ. ಹಾಗಾಗಿ ಸೊ ಇವಾಗ ಊಟ ಎಲ್ಲ ಮಾಡಿಕೊಂಡು ಎಲ್ಲರ ಜೊತೆ ಮಾತಾಡಿ ಇವಾಗ ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀವಿ.
ಸೊ ಅವ್ರದ್ದು ಮದುವೆ ಇದೆಯಲ್ವ, ಅದು ಇಬ್ಬರು ಹುಡುಗನ ಕಡೆದು ಹುಡುಗಿ ಕಡೆದು ಊರು ಈ KC ರೋಡಲ್ಲ. ಸೊ ಹಾಗಾಗಿ ನಮಗೆ KC ಯಾವ ಆಟೋನು ಜಾಸ್ತಿಯಾಗಿ ಸಿಕ್ಕೇ ಇಲ್ಲ, ಜಾಸ್ತಿ ಜನನೂ ಇತ್ತಿಲ್ಲ. ಯಾಕೆಂದರೆ ಗುರುವಾರ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗಿರ್ತಾರೆ, ಪೇರೆಂಟ್ಸ್ ಎಲ್ಲ ಬರೋಕ್ಕಾಗಲ್ಲ, ಮಕ್ಳಿಗೆ ಸ್ಕೂಲ್ ಇರುತ್ತೆ. ಸೊ ಹಾಗಾಗಿ ಜಾಸ್ತಿ ಜನನೂ ಇತ್ತಿಲ್ಲ. ನಾವು ಅಲ್ಲಿಂದ ಮದುವೆ ಹಾಲಿಂದ KC ರೋಡ್ ತನಕ ನಡ್ಕೊಂಡು ಹೋಗ್ತಾ ಇದ್ದೀವಿ. ಒಂದು ಆಟೋನೂ ಸಿಗ್ತಾಯಿಲ್ಲ, ಯಾಕೆಂದರೆ ನಾವು ಮದುವೆ ಮನೆಯಿಂದ ಬರುವಾಗಲೇ 3:30 ಆಗಿಬಿಟ್ಟಿತ್ತು. ಆ ಟೈಮಲ್ಲಿ ಎಲ್ಲ ಆಟೋಗಳು ಏನಾಗುತ್ತೆ ಅಂದರೆ ಮಕ್ಕಳನ್ನ ಸ್ಕೂಲಿಂದ ಕರ್ಕೊಬರೋ ಟ್ರಿಪ್ ಇರುತ್ತಲ್ವ. ಸೊ ಹಾಗಾಗಿ ಎಲ್ಲ ಆಟೋಗಳು ಬ್ಯುಸಿ ಇತ್ತು. ಹಾಗಾಗಿ ನಮಗೆ ಒಂದು ಆಟೋನೂ ಸಿಕ್ಕಿಲ್ಲ. ನಾವು ನಡ್ಕೊಂಡೇ KC ರೋಡ್ ತನಕ ಬಂದಿರೋದು. ಇಲ್ಲಿ ನೋಡಿ ನನ್ನ ಮಗಳು ರೋಡಲ್ಲಿ ನಡೆದು ಅವಳಿಗೂ ಸುಸ್ತಾಗಿಬಿಟ್ಟಿತ್ತು. ರೋಡಲ್ಲಿ ಯಾವ ಥರ ಸರ್ಕಸ್ ಎಲ್ಲ ಮಾಡ್ತಾ ಇದ್ದಾಳೆ ಅಂತೇಳಿ. ಸೊ ಇವಾಗ KC ರೋಡಿಗೆ ರೀಚ್ ಆಗಿ KC ರೋಡಿಂದ ಆಟೋದಲ್ಲಿ ಇವಾಗ ಹೋಗ್ತಾ ಇದ್ದೀವಿ. ಸೊ ನಾನು ನಮ್ಮನೆ ಹತ್ರನೇ ಬಂದೆ, ಅಮ್ಮನ ಮನೆ ಹತ್ರ ಹೋಗಿಲ್ಲ. ಮಕ್ಕಳು ಅಮ್ಮನ ಮನೆ ಹತ್ರ ಹೋದರು. ಸೊ ಇಲ್ಲಿ ನೋಡಿ ಒಂದು ಇದಕ್ಕೆ ಉಡಾ ಅಂತ ಹೇಳ್ತಾರೆ. ನಾನು ಫಸ್ಟಿಗೆಲ್ಲ ಟಿ ವಿಲೆಲ್ಲ ನೋಡಿದ್ದೆ, ಡೈರೆಕ್ಟಾಗಿ ನೋಡಿಲ್ಲ. ಸೊ ಇವತ್ತು ನೋಡ್ತಾ ಇರೋದು. ನಮ್ಮ ಮನೆಯಿಂದ ಮಧ್ಯಾಹ್ನದಿಂದ ಅಂದರೆ ನಾವು ಮದುವೆ ಹೋಗುವಾಗಲೇ ಅಲ್ಲಿ ತಿರುಗ್ತಾ ಇತ್ತು. ನಾನು ಆಮೇಲೆ ಅಂದ್ಕೊಂಡೆ ಹೋಗಿರ್ಬೋದು ಅಂತೇಳಿ. ಆಮೇಲೆ ಸಂಜೆ ಆಗುವಾಗಲೂ ನೋಡ್ತಾ ಇದ್ದೀನಿ ಈ ಕಡೆನೇ ತಿರುಗ್ತಾ ಇದೆ. ಸೊ ಹಸ್ಬೆಂಡ್ ಅಂತ ಇದ್ರು ಅದನ್ನು ತಿಂತಾರೆ, ಮನೆ ಒಳಗಡೆ ಮಾಡಲ್ಲ, ಹೊರಗಡೆ ಹೋಗಿ ಮಾಡ್ಕೊಂಡು ತಿಂತಾರೆ ಅಂತೆಲ್ಲ ಹೇಳಿ ನನಗೆ ಹೇಳುವಾಗಲೇ ಒಂಥರ ಏನೋ ವಾಂತಿ ಬಂದಾಗಾಯಿತು. ಸೊ ಹಾಗೆಯೇ ಹಸ್ಬೆಂಡ್ ಬರುವಾಗ ಫಿಶನ್ನು ತಗೊಬಂದಿದ್ರು. ಅದನ್ನು ನಾನು ಕ್ಲೀನ್ ಮಾಡ್ತಾ ಇಲ್ಲ, ಇಲ್ಲಿ ಹಸ್ಬೆಂಡೇ ಕ್ಲೀನ್ ಮಾಡ್ಕೋತಾ ಇದ್ದಾರೆ. ಯಾಕಂದರೆ ನಾನು ಫಸ್ಟಿಗೆ ಸ್ನಾನ ಮಾಡಿದ್ದೀನಿ. ಈ ಫಿಶ್ ಅಂತೂ ಜಾಸ್ತಿ ಸ್ಮೆಲ್. ಸೊ ಹಾಗಾಗಿ ಎಷ್ಟೇ ಸ್ನಾನ ಮಾಡಿಕೊಂಡು ನನಗೆ ಅದರದ್ದು ಸ್ಮೆಲ್ಲೇ ಹೋಗದಿರೋ ಥರ ಆಗುತ್ತೆ. ಸೊ ಅದಕ್ಕೋಸ್ಕರ ಹಸ್ಬೆಂಡಿಗೆ ಹೇಗೂ ಸ್ನಾನ ಮಾಡೋದಕ್ಕೆ ಇದೆಯಲ್ವ, ಸೊ ಅದಕ್ಕೋಸ್ಕರ ಅವ್ರ ಹತ್ರನೇ ಅಂದೆ ನೀವೇ ಸ್ವಲ್ಪ ಅದನ್ನು ಕ್ಲೀನ್ ಮಾಡಿ ಅಂತೇಳಿ. ಸೊ ಹಾಗಾಗಿ ಅವರು ಅದನ್ನೆಲ್ಲ ಕ್ಲೀನ್ ಮಾಡಿಕೊಟ್ಟು ಸ್ನಾನಕ್ಕೆ ಹೋಗಿದ್ದಾರೆ. ಸೊ ಇವಾಗ ಇದರದ್ದು ಫ್ರೈ ಮಾಡ್ಕೊಳ್ಳೋಣ ಅಂತೇಳಿ ಇವಾಗ ಮಸಾಲ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಇಲ್ಲಿ. ನಾನು ಅಪರೂಪ ಫಿಶ್ ತಗೊಬರೋದೇ ಅಪರೂಪ. ತಗೊಬಂದ್ರೂ ನಮ್ಮ ಅಮ್ಮನ ಮನೆಗೇ ಕಳಿಸ್ತೀನಿ. ನಮ್ಮ ಅಮ್ಮನೇ ಅದರದ್ದು ಕಟ್ ಮಾಡಿ ಎಲ್ಲ ಮಸಾಲ ಎಲ್ಲ ಹಾಕಿ ಫ್ರೈ ಮಾಡೋದಾದರೆ ಫ್ರೈ ಮಾಡೋದಕ್ಕೆ ಮಸಾಲ ಹಾಕಿ ಕಳಿಸ್ತಾರೆ, ಸಾರು ಮಾಡಿದರೆ ಸಾರು ಕಳಿಸ್ತಾರೆ. ಸೊ ಅದೇ ಥರ ಮಾಡೋದು. ನಾನು ತುಂಬಾ ಕಮ್ಮಿ ನಮ್ಮ ಮನೆಗೆ ಮೀನು ತರಿಸೋದು. ಆಮೇಲೆ ಇಲ್ಲಿ ಫ್ಲ್ಯಾಟಲ್ಲಿ ಅದನ್ನು ಕ್ಲೀನ್ ಮಾಡೋದಕ್ಕೂ ಕಷ್ಟ ಆಗುತ್ತೆ. ಅದರದ್ದು ಫಿಶ್ ಇದು ವೇಸ್ಟೇಜಲ್ಲಿ ಇರುತ್ತಲ್ವ, ಸೊ ಅದನ್ನು ಬಿಸಾಕೋದಕ್ಕೆ ಇದಕ್ಕೆಲ್ಲ ಕಷ್ಟ ಆಗುತ್ತೆ. ನಂಗೆ ಒಂಥರ ಇರಿಟೇಷನ್ ಥರ ಆಗುತ್ತೆ ಫಿಶ್ ಮನೆಗೆ ತಗೊಬಂದರೆ. ಸೊ ಅದಕ್ಕೋಸ್ಕರ ನಾನು ಫಿಶ್ ಅಂತೂ ತರಿಸೋದೇ ಇಲ್ಲ. ತರಿಸಿದ್ರೂ ಬಾಂಗ್ಡಾ ಫಿಶ್ ಇದೆಯಲ್ವ, ಸೊ ಅದನ್ನು ಒಂದೊಂದು ಸಲ ತರಿಸ್ತೀನಿ ಅಷ್ಟೇ. ಆಮೇಲೆ ಈ ಫಿಶ್ ಎಲ್ಲ ತರಿಸೋದಕ್ಕೇ ಹೋಗಲ್ಲ. ದೊಡ್ಡ ಫಿಶ್ ಆದರೆ ಅಮ್ಮನ ಮನೆಗೇ ಕಳಿಸೋದು. ಸೊ ಇವಾಗ ಇದಕ್ಕೆ ಮಸಾಲ ಎಲ್ಲ ಹಾಕಿ ನಾನಿಲ್ಲಿ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ರಾತ್ರಿಗೆ ದಾಲ್ ಮಾಡಿ ವೈಟ್ ರೈಸ್ ಮಾಡ್ಕೊಳ್ಳೋಣ ಅಂಥೇಳಿ. ಸೊ ಮಾವ ತುಂಬ ಹೇಳ್ತಾಯಿದ್ರು ಫಿಶ್ ಫ್ರೈ ಮಾಡಿ ದಾಲ್ ಮಾಡು ಅಂತೇಳಿ. ಸೊ ಅದಕ್ಕೋಸ್ಕರ ಅದನ್ನೇ ಮಾಡಿರೋದು. ಅಷ್ಟೊತ್ತಿಗೆ ಹಸ್ಬೆಂಡಿಗೂ ಸ್ನಾನ ಎಲ್ಲ ಮಾಡಿ ಆಗಿಬಿಟ್ಟಿತ್ತು. ಅವ್ರಿಗೂ ತುಂಬ ಹೊಟ್ಟೆ ಹಸಿತಾ ಇದೆ ಅಂದೆ. ಮಧ್ಯಾಹ್ನ ಊಟ ಮಾಡೋದಕ್ಕೇ ಟೈಮ್ ಸಿಕ್ಕಿಲ್ಲ ಅಂತ ಹೇಳ್ತಾಯಿದ್ರು. ಆ ಕಡೆ ಈ ಕಡೆ ಹೋಗೋ ಬ್ಯುಸಿಯಲ್ಲಿ ಊಟನೇ ಮಾಡಿಲ್ಲ ಅಂತೇಳಿ. ಸೊ ಅದಕ್ಕೋಸ್ಕರ ಅವ್ರಿಗೂ ಇಲ್ಲಿ ನಾನು ಟೀ ಇಟ್ಟು ದೋಸೆ ಹಾಕ್ಕೊಡೋಣ ಅಂತೇಳಿ ಇವಾಗ ಟೀ ಇಡ್ತಾ ಇದ್ದೀನಿ. ಇಲ್ಲಿ ನನ್ನ ಮಗಳದು ಕಂಪ್ಲೇಂಟ್ ಬೇರೆ ಬರ್ತಾಯಿದೆ. ಇಬ್ರದ್ದು ಎಲ್ಲರ ಮನೇಲಿ ಈ ಥರ ಮಕ್ಳು ಜಗಳ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ನಮ್ಮ ಮನೇಲಂತೂ ನಂದು ಇಬ್ಬರು ಮಕ್ಕಳು ಎಷ್ಟೊಂದು ಜಗಳ ಮಾಡ್ತಾರೆ ಅಂದರೆ ಅಷ್ಟೊಂದು ಜಗಳ ಮಾಡ್ತಾರೆ. ಒಬ್ರಿಗೆ ಕಂಡ್ರೆ ಆಗಲ್ಲ, ಆ ಥರ ಮಾಡ್ಕೋತಾರೆ. ಸೊ ಇವಾಗ ಅದೇ ಥರ ಇಲ್ಲಿ ನನ್ನ ಮಗಳು ಅಲ್ಲಿ ಊಟ ಇದೆಯಲ್ವ, ಹಸ್ಬೆಂಡ್ ಅವ್ರದ್ದು ಫ್ರೆಂಡಿಗೆ ಫೋನ್ ಮಾಡಿ ಹೇಳಿದರು ಇಲ್ಲೊಂದು ಊಟ ಇದೆ ಹಿಡಿ ಅನ್ವಾ ಹಾಗೆ ಹೀಗೆ ಅಂತೇಳಿ. ನನಗೆ ಅವ್ರು ಹೇಳುವಾಗಲೇ ಒಂಥರ ಆಗ್ತಾಯಿತ್ತು. ಸೊ ಅವರೂ ಅಂತ ಇದ್ರು ಎಷ್ಟು KG ಇರ್ಬೋದು, ಒಂದು 2 KG ಆದರೂ ಸಿಗುತ್ತಾ ಅಂತೆಲ್ಲ ಕೇಳ್ತಾಯಿದ್ರು. ನಾನು ಅಂದ್ಕೊಂಡೆ ಎಲ್ಲರೂ ತಿಂತಾರೆ ಹಾಗಾದರೆ ಗಂಡಸರು ಅಂತೇಳಿ. ಇಲ್ಲಿ ನನ್ನ ಮಗಳಿಗೂ ಅವ್ರು ಹೇಳಿದ್ದಕ್ಕೆ ಅವಳಿಗೂ ಆಸೆ ಆಗಿಬಿಟ್ಟಿದೆ. ಅವಳು ಅಂತ ಇದ್ಲು ಬೇಗ ಹಿಡಿಯೋಣ, ಟೈಮ್ ಆಗ್ತಾ ಬಂತು, ರಾತ್ರಿ ಆಗ್ತಾ ಬಂತು, ನಾವು ಹಿಡಿಯೋಣ ಅಂತೇಳಿ. ಆಮೇಲೆ ಯಾರೂ ಹಿಡ್ದಿಲ್ಲ, ಅದು ಟೈಮ್ ಆಗಿಬಿಟ್ಟಿತ್ತು, ಹೋಗಿತ್ತು. ಸೊ ಹಾಗೆಯೇ ಇಲ್ಲಿ ಹಳೇ ಕಾಯಿನ್ಸ್ಗಳು ನನ್ನ ತಂಗಿದು ಹಸ್ಬೆಂಡ್ ಇದ್ದಾರಲ್ವ, ಅವ್ರಿಗೆ ತುಂಬಾ ಇದರದ್ದು ಶಾಕ್ ಅಂತ ಹೇಳ್ಬೋದು. ಹಳೆ ಕಾಯಿನ್ಸ್ಗಳನ್ನು ಕಲೆಕ್ಟ್ ಮಾಡೋದು. ತುಂಬ ಹಳೆ ಕಾಯಿನ್ಸ್ಗಳೆಲ್ಲ ಇತ್ತು ಇದರಲ್ಲಿ. ಎಲ್ಲ ದೇಶದ್ದು ಇತ್ತು, ಆಮೇಲೆ ಇಂಡಿಯಾದು ಅದೇ ಹಳೇ ಕಾಯಿನ್ಸ್ ಎಲ್ಲ ಇತ್ತು ಇದರಲ್ಲಿ. ಸೊ ಅದನ್ನೆಲ್ಲ ಇಲ್ಲಿ ನೋಡ್ತಾ ಇದ್ದೀವಿ ನಾವು. ನಯಾ ಪೈಸಾ ಇದೆಯಲ್ವ, ಆ ಕಾಯಿನ್ಸ್ ಇತ್ತು. ಆಮೇಲೆ 1 ಪೈಸೆಲ್ಲ ನಾವು ನೋಡೇ ಇಲ್ಲ. ನಾವು ಚಿಕ್ಕವರಿದ್ದಾಗ ನಾನು ನೋಡೋದಕ್ಕೆ ಸ್ಟಾರ್ಟ್ ಮಾಡಿರೋದು 10 ಪೈಸಾ, 20 ಪೈಸಾ, 25 ಪೈಸಾ, 50 ಪೈಸಾ ಆ ಥರ ನೋಡಿರೋದು. 1 ಪೈಸಾ ಇದೆಲ್ಲ ನೋಡೇ ಇಲ್ಲ. ತುಂಬ ಹಳೆ ಕಾಯಿನ್ಸ್ಗಳು. ಇದು ನೋಡಿ ಒಂದು ನಯಾ ಪೈಸಾ ಅಂತೆ, ಮಧ್ಯದಲ್ಲಿ ಹೋಲಾಗಿ. ತುಂಬ ಜನ ನೋಡಿರ್ಲಿಕ್ಕೇ ಇಲ್ಲ. ಯಾರಾದರೂ ನೋಡಿದರೆ ಕಮೆಂಟಲ್ಲಿ ತಿಳಿಸಿ, ಯಾರಾದರೂ ಈ ಥರ ಹಳೆ ಕಾಯಿನ್ಸನ್ನು ನೋಡಿದ್ದೀರಾ ಅಂತೇಳಿ.
ಸೊ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆಗೂ ಶೇರ್ ಮಾಡಿ. ಏನಾದರೂ ತಿಳಿಸ್ಬೇಕಂದ್ರೆ ಕಮೆಂಟ್ ಮೂಲಕ ತಿಳಿಸಿ. ಸೊ ಇನ್ನು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.